ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಪೂರ್ತಿ ವಿಡಿಯೋದಲ್ಲಿ ನೋಡೋಣ. ಕುಸುಮ ಮನೆಗೆ ಬಂದಿದ ತಕ್ಷಣನೇ ಯಾಕೆ ಇಷ್ಟೊಂದು ಅವಸರದಿಂದ ಹೋಗಿದ್ದೀರಾ, ಅದು ಈ ಪೂಜಾ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಬೇರೆ ಹೋಗಿದ್ದಾಳೆ, ಅಂತದ್ ಏನಿತ್ತು, ನಾನು ಬರ್ತಿದ್ದೆ ಅಲ್ವಾ, ಹೇಳಿದ್ದೀರಾ ಮದ್ವೆನ ನಿಲ್ಸೋದಿಕ್ಕೆ, ನಾನು ಬರ್ತೀನಿ ಅಂತ ಗೊತ್ತಿದ್ರು ಈ ಪೂಜಾ ಯಾರಿಗೂ ಹೇಳ್ದೆ ಹೋಗಿದ್ದಾಳೆ. ಈಗ ನೀವು ನೋಡಿದ್ರೆ ತುಂಬಾ ಕಾಲ್ ನೋವ್ತಿದೆ, ಆಗಲ್ಲ ಅಂತ ಹೇಳ್ದವ್ರು ಇದಕ್ಕಿದ್ದಾಗೆ ಯಾರಿಗೂ ಹೇಳ್ದೆ ನೀವು ಕೂಡ ಹೊರಟೋಗಿದ್ದೀರಾ, ಅಂತದ್ ಏನತ್ತೆ ಇತ್ತು, ಈ ಮದುವೆ ಹುಡುಗ ಯಾರು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಆ ಶ್ರೇಷ್ಠ ಬೇರೆ ಮದ್ವೆ ನಿಲ್ಸಿದ್ದು ನಿಮ್ಮ ಮತ್ತೆ ಪೂಜಾ ಅಂತ ಹೇಳ್ತಿದ್ದಾಳೆ, ಅವ್ರನ್ನ ಮಾತ್ರ ಬಿಡೋದಿಲ್ಲ, ಅವ್ರಿಗೊಂದ್ ಗತಿ ಕಾಡ್ಸಿ ಆಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಅಲ್ಲಿ ಚೌಟ್ರಿಗೆ ಹೋದಾಗ ಯಾರೋ ಒಬ್ರು ಹೇಳಿದ್ರು ಹುಡ್ಗನ್ ತಾಯಿ ಬಂದು ಮದ್ವೆ ನಿಲ್ಸಿದ್ರು ಹುಡ್ಗನ್ ಕಡೆಯವರು ಅಂತ. ಈಗ ನೋಡಿದ್ರೆ ಶ್ರೇಷ್ಠ ನೀವಿಬ್ರೆ ಮದ್ವೆ ನಿಲ್ಸಿದ್ದು ಅಂತ ಹೇಳ್ತಿದ್ದಾರೆ. ಒಂದು ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ಇಲ್ಲಿ ಅಂತ. ಅಷ್ಟಕ್ಕೂ ಆ ಹುಡ್ಗ ಯಾರು ನನ್ಗಂತೂ ಗೊತ್ತಾಗ್ತಿಲ್ಲ. ಒಂದು ಈ ಪೂಜಾ ಇದ್ದಕ್ಕಿದ್ದಾಗೆ ಕಾಣೆ ಆಗಿ ಅಲ್ಲಿಗೆ ಹೋಗ್ತಾಳೆ, ಹಾಗೆ ನೀವು ಕಾಲ್ ನೋವು ಅಂತ ಹೇಳ್ತೀರಾ, ಅವ್ರ ಸಾವಾಸ ಬೇಡ, ಅವಳು ಏನಾದ್ರು ಮಾಡ್ಕೊಳ್ಳಿ ಅಂತ ವಾಪಸ್ ಮನೆಗೆ ಬಂದು ನೀವು ಕೂಡ ಅರ್ಜೆಂಟ್ ಅಲ್ಲಿ ಕಾಲ್ ನೋವಿದ್ರು ಕೂಡ ಮದ್ವೆ ನಿಲ್ಸಕ್ ಹೋಗ್ತೀರಾ. ಈಗ ನೋಡಿದ್ರೆ ನನ್ ಗಂಡ ಕೂಡ ಹಾಕಿದ್ರು ಕೂಡ ಮದ್ವೆಗೆ ಹೋಗ್ಲೇಬೇಕು ಅಂತ ಮಕ್ಳನ್ನ ದಾಟ್ಕೊಂಡು ಕಿಟಕಿ ಹಾರಿ ಹೋಗ್ತಾರೆ. ಏನ್ ನಡೀತಿದೆ ಇಲ್ಲಿ, ಯಾರಾದ್ರೂ ಹೇಳ್ತೀರಾ? ಮದ್ವೆ ಹುಡುಗ ಯಾರು, ಅಷ್ಟಕ್ಕೂ ಆ ಮದ್ವೆ ನಿಲ್ಸಕ್ ಯಾಕೆ ಇಷ್ಟು ಅವಸರದಿಂದ ಎಲ್ರು ಹೋಗಿದ್ದೀರಾ, ನನ್ ಕಣ್ ತಪ್ಸಿ ಅಂತ ಕೋಪ ಮಾಡ್ಕೊಂಡು ಭಾಗ್ಯ ಕೂಗಾಡಿದ ತಕ್ಷಣ ಇಲ್ಲ, ಇವಳಿಗೆ ಎಲ್ಲ ಸತ್ಯ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು, ಯಾಕಂದ್ರೆ ಇವಳಿಗೆ ತಡ್ಕೊಳ್ಳೋ ಅಂತ ಶಕ್ತಿ ಇಲ್ಲ, ನನ್ ಸೊಸೆನ ನನ್ ಜೋಪಾನ ಮಾಡ್ಕೊಳ್ಳೇಬೇಕು ಅಂತ ಕುಸುಮ ಅನ್ಕೊಂಡು ಏನ್ ಭಾಗ್ಯ ಮಾತಾಡ್ತಿದ್ಯಾ, ಆ ಹುಡ್ಗ ಬೇರೆ ಯಾರು ಅಲ್ಲ, ಆ ಹುಡ್ಗ ತರುಣ್. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನ್ಗೆ, ಆ ಹುಡ್ಗನ್ನ ನಾನು ಆಗ್ಲೇ ನೋಡಿದ್ದು. ಆದ್ರೆ ಏನ್ ಮಾಡೋದು, ನೀನು ಈ ಮದ್ವೆ ನಿಲ್ಸ್ಬೇಕು ಅಂತ ಅನ್ಕೊಂಡಿದ್ದ, ಅದಕ್ಕೆ ನಾನೇ ಈ ಮದ್ವೆ ನಿಲ್ಲಿಸ್ದೆ ತಾನೆ, ಅಷ್ಟಕ್ಕೆ ಸಂತೋಷ ಪಡು. ಎಷ್ಟೇ ಆಗ್ಲಿ ಅದು ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಅಲ್ವಾ, ನಾನು ಎಷ್ಟೇ ಹೋಗೋದ್ ಬೇಡ, ಆ ಶ್ರೇಷ್ಠ ಹೊರಗಡೆ ತಳ್ಳಿ ಅಷ್ಟೆಲ್ಲ ದುರಾಂಕಾರ ತೋರಿಸಿದಾಳೆ ಅಂತ ತುಂಬಾ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಅದು ಒಂದ್ ಹುಡುಗಿ ಪ್ರಶ್ನೆ, ಜೊತೆಗೆ ಒಂದ್ ಸಂಸಾರದ ಪ್ರಶ್ನೆ, ಅತ್ತೆ ಮಾವನ್ ಪ್ರಶ್ನೆ, ಮಕ್ಳು, ಆ ಪುಟ್ಟ ಮಕ್ಳು ಏನ್ ತಪ್ಪು ಮಾಡಿದಾರೆ ಅದನ್ನೆಲ್ಲ ನೆನ್ಪಾದಾಗ ನಂಗೆ ತುಂಬಾನೇ ಬೇಜಾರಾಯ್ತು. ಈ ಕುಸುಮ ಅನ್ಯಾಯ ನೋಡ್ಕೊಂಡು ಸುಮ್ನೆ ಇರುವಂತವಳಲ್ಲ, ಅದ್ ನಿನ್ಗೂ ಗೊತ್ತಲ್ಲ, ಅದಕ್ಕೆ ಮದ್ವೆ ನಿಲ್ಸಕ್ ಹೋದೆ ಅಂತ ಕುಸುಮ ಹೇಳ್ದಾಗ, ಆದ್ರೂ ಅತ್ತೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ, ಇಲ್ಲಿ ಬೇರೆ ಏನೋ ನಡೀತಿದೆ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲ ಮಗಳೇ, ಈ ಕುಸುಮ ಇರೋವರೆಗೂ ಆತರ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ನಾನು, ಅದಕ್ಕೆ ಹೋಗಿ ತಡೆದಿದ್ದೀನಿ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಹೋಗಿ ಆರಾಮಾಗಿರು ಅಂತ ಕುಸುಮ ಹೇಳಿ ಹೋಗ್ತಾರೆ. ಈ ಪ್ರಶ್ನೆಗಳೆಲ್ಲ ಮುಗೀತಾ, ನನ್ಗೂ ಕೇಳಿ ಸಾಕಾಗೋಗಿದೆ, ಇನ್ನೇನು ಉತ್ತರ ಕೊಡೋದಿದ್ರು ನಿಮ್ ಮತ್ತೆ ಕುಸುಮಾನೇ ಕೊಡ್ತಾರೆ, ನಾನ್ ಏನು ಕೊಡೋದಿಲ್ಲ, ನಾನ್ ಇನ್ ಬರ್ತೀನಿ ಅಂತ ತಾಂಡವ್ ಕೂಡ ಹೋಗ್ತಾನೆ. ಆಗ ಭಾಗ್ಯ ಯೋಚನೆ ಮಾಡ್ತಿರೋದನ್ನ ನೋಡಿ, ಏನಾಯ್ತು ಮಗಳೇ, ಉತ್ತರ ಸಿಕ್ತಲ್ಲ, ಆರಾಮಾಗಿರು ಅಂತ ಧರ್ಮ ಹೇಳ್ತಾರೆ. ಇಲ್ಲ ಮಾವ, ಇಲ್ಲಿ ಬೇರೆ ಏನೋ ನಡೀತಿದೆ, ಆದ್ರೆ ಏನು ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ, ಇವ್ರ ಉತ್ತರನೂ ಸರಿ ಇಲ್ಲ, ಇವರೆಲ್ಲ ಮುಚ್ಚಿಡ್ತಿದಾರೆ, ಅತ್ತ ಮುಖ ನೋಡಿದ್ರ ಏನೋ ಸತ್ಯ ಮುಚ್ಚಿಡ್ತಿದ್ದಾರೆ, ಏನೋ ಆಗಿದೆ ಮದ್ವೆ ಮನೆಯಲ್ಲಿ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ. ಸುಂದ್ರಿ ಶ್ರೇಷ್ಠನ್ ಮನೆಗೆ ಬರ್ತಾಳೆ. ಶ್ರೇಷ್ಠ ಬಂದಿದ ತಕ್ಷಣ, ಅಯ್ಯೋ ಶ್ರೇಷ್ಠ ಇದೇನಿದು, ಹೋಗ್ತಾ ಅಷ್ಟು ಚೆನ್ನಾಗ್ ಮದ್ವೆ ತರ ಹೊಳಿತಿದೆ, ಈಗ ನೋಡಿದ್ರೆ ನಿನ್ ಸೊಪ್ಪನ್ ತರ ಬಾಡೋಗಿದೆ ನಿನ್ ಮುಖ ಎಲ್ಲ, ಏನ್ ಮಾಡೋದು, ಹೋಗ್ಲಿ ಬಿಡು, ಆದ್ರೆ ನಾನ್ ಮಾತ್ರ ವಾಪಸ್ ನಿನ್ನ ಹತ್ರಕ್ಕೆ ಬಂದೆ ನೋಡು, ಯಾರ್ ಕೈ ಬಿಟ್ರು ನಿನ್ನ ನಾನಂತೂ ಕೈ ಬಿಡೋದಿಲ್ಲ, ಬಿಟ್ಟು ಹೋಗೋದಿಲ್ಲ ಅಂತ ಸುಂದ್ರಿ ಹೇಳ್ತಾಳೆ. ಯಾಕೆ ಬಂದಿದ್ಯಾ, ಹೊರಗಡೆ ಹೋಗು ಅಂತ ಶ್ರೇಷ್ಠ ಹೇಳ್ತಾಳೆ. ಅಯ್ಯೋ ಏನ್ ಹೇಳ್ದೆ, ಯಾಕೋ ನನ್ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ, ನೀನ್ ಆತರ ಹೇಳಿರಲ್ಲ ಅಂತ ನನ್ ಗೊತ್ತು, ಯಾಕಂದ್ರೆ ನನ್ ಸೊಸೆ ಮುದ್ದು ಅಲ್ವಾ ನೀನು, ಅದಕ್ಕೆ ನೀನ್ ಹೇಳಲ್ಲ ಅಂತ ನಂಗೆ ಗೊತ್ತು, ಆದ್ರೆ ಯಾರೋ ಹೊರಗಡೆ ಹೋಗು ಅಂದಂಗ್ ಕೇಳಿಸ್ತು ನನ್ಗೆ ಅಂತ ಸುಂದ್ರಿ ಹೇಳಿದಾಗ, ನಾನ್ ಇರದೇ ಹೇಳಿದ್ದು ಕಡೆ, ನಾನೇ ಹೇಳಿದ್ದು ಹೊರಗಡೆ ಹೋಗು, ನಿನ್ನಿಂದ ಏನು ಪ್ರಯೋಜನ ಇಲ್ಲ ನನ್ಗೆ, ನೀನ್ ಇದ್ರೆ ಸುಮ್ನೆ ಸಮಸ್ಯೆ, ಮೊದ್ಲು ಹೊರಗಡೆ ಹೋಗು ಅಂತ ಶ್ರೇಷ್ಠ ಹೇಳಿದಾಗ, ಅಯ್ಯೋ ಈ ಬಡಪಾಯಿ ಜೀವ ಇದ್ದಕ್ಕಿದ್ದಾಗಿ ಹೊರಗಡೆ ಹೋಗು ಅಂದ್ರೆ ಸಣ್ಣ ಜೀವ ತಡ್ಕೊಳುತ್ತಾ, ಯಾಕೆ ಸೊಸೆ ಮುದ್ದು ಹೀಗೆ ಹೇಳ್ತಿದ್ಯಾ, ನಿನ್ ಜೊತೆಗೆ ಸಪೋರ್ಟ್ ಆಗಿ ನಾನು ಇರ್ತೀನಿ ಸೊಸೆ ಮುದ್ದು, ಇಲ್ಲೇ ಇರ್ತೀನಿ ಅಂತ ಸುಂದ್ರಿ ಹೇಳಿದಾಗ, ನಡಿಯ ಹೊರಗಡೆ ಅಂತ ಸುಂದ್ರಿನ ಆಚೆ ಹಾಕ್ತಾಳೆ. ತಾಂಡವ್ಗೆ ಶ್ರೇಷ್ಠ ಫೋನ್ ಮಾಡ್ತಾಳೆ. ಏನ್ ತಾಂಡವ್ ಫೋನೇ ಇಲ್ಲ, ಅಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು, ಇಷ್ಟು ಕ್ರೂರವಾಗಿ ನೀನ್ ನಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ, ಇಷ್ಟೊತ್ಕಾಗ್ಲೇ ನಮ್ಮ ಮದ್ವೆ ಆಗ್ತಿತ್ತು, ಆದ್ರೂ ಕೂಡ ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ, ನನ್ನ ಬಿಟ್ಟು ಮಂಟಪದಲ್ಲೇ ಹೊಟ್ಟೋದಲ್ಲ, ನನ್ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದೆ ಏನಾಯ್ತು ಅಂತ ವಿಚಾರ್ಸಕ್ಕಾದ್ರೂ ಫೋನ್ ಮಾಡೋದ್ ಬೇಡ್ವಾ ಅಂತ ಶ್ರೇಷ್ಠ ಹೇಳಿದಾಗ, ಏನ್ ವಿಚಾರಿಸೋದು, ಆಗಿದ್ದೆಲ್ಲ ಅವಂತರ ನಿನ್ನಿಂದಾನೆ, ಇವತ್ತಮ್ಮ ಎಷ್ಟೆಲ್ಲ ಕೂಗಾಡಿದ್ರು ರಂಪ ಮಾಡಿದ್ರು ಅಂತ ಗೊತ್ತಲ್ಲ, ಅಮ್ಮಂಗೆಲ್ಲ ಸತ್ಯ ಗೊತ್ತಾಯ್ತು ನಿಂದಾಗಿ, ನಾನ್ 1000 ಸಲ ಬಡ್ಕೊಂಡೆ, ಇದೆಲ್ಲ ಬೇಡ, ಸ್ವಲ್ಪ ಎಲ್ಲ ತಣ್ಣಗಾಗ್ಲಿ, ಆಮೇಲೆ ನಿಮ್ ಊರಲ್ಲಿ ಮದ್ವೆ ಆಗೋಣ ಅಂತ ನೀನೇ ಕೇಳಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಆಯ್ತು, ಅದೆಲ್ಲ ನಿನ್ಗೆ ಬಿಟ್ಟಿರೋದು ಅಂತ ತಾಂಡವ್ ಹೇಳ್ತಾನೆ. ಏನ್ ತಾಂಡವ್, ಹಾಗಾದ್ರೆ ನೀನೇನ್ ಇಷ್ಟ ಇಲ್ಲದೆ ಮದ್ವೆ ಆಗ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ಯಲ್ಲ, ನೀನು ಪ್ರೀತಿ ಮಾಡೇ ತಾನೆ ಮದ್ವೆ ಆಗಿದ್ದು ಅಂತ ಶ್ರೇಷ್ಠ ಕೇಳ್ತಾಳೆ. ಹೌದು, ಆದ್ರೆ ನಮ್ಮ ಅಮ್ಮನ ನಂಬಿಕೆನ ನಾನು ಮುರ್ಕೋಬಿಟ್ಟೆ, ಅವ್ರು ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ರು ಗೊತ್ತಾ ಅಂತ ತಾಂಡವ್ ಹೇಳಿದಾಗ, ಹಾಗಾದ್ರೆ ನೀನು ಇಷ್ಟಪಟ್ಟು ಮದ್ವೆ ಆಗ್ತಿರ್ಲಿಲ್ವಾ, ಆ ಬಾಗಿನ ಜೊತೆ ಇದ್ದು ನಿನ್ಗೆ ಸಾಕಾಗಿತ್ತು, ಅವಳು ನಿನ್ಗೆ ಬೇಡವಾಗಿತ್ತು, ಅದಕ್ಕೋಸ್ಕರ ನನ್ನ ಇಷ್ಟಪಟ್ಟು ನೀನು ಲವ್ ಮಾಡಿತಾನೆ ಮದ್ವೆ ಆಗ್ತಿದ್ದಿತ್ತು ಅಂತ ಶ್ರೇಷ್ಠ ಹೇಳಿದಾಗ, ನೋಡು ಶ್ರೇಷ್ಠ, ಸುಮ್ನೆ ನೀನು ವಾದ ಮಾಡ್ಬೇಡ, ಎಲ್ಲ ಆಗಿದ್ ನಿನ್ನಿಂದಾನೆ, ಎಲ್ಲಾನು ಎದುರಿಸಿ ಮದ್ವೆ ಆಗ್ತೀನಿ ಅಂತ ಅನ್ಕೊಂಡು ಹೋಗಿ ಏನೆಲ್ಲ ಆಯ್ತು, ಎಲ್ಲ ಸತ್ಯ ಬಯಲಾಯ್ತು ಅಷ್ಟೇ, ಇನ್ನೇನು ಇಲ್ಲ, ನಾನ್ ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ತಾಂಡವ್ ಕಟ್ ಮಾಡಿದಾಗ ಶ್ರೇಷ್ಠ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಕುಸುಮ ಯೋಚನೆ ಮಾಡ್ತಿರ್ತಾರೆ. ಅದನ್ನ ನೋಡಿ ಧರ್ಮ ಕೇಳ್ತಾರೆ,
ಕುಸುಮ ಏನೋ ಆಗಿದೆ, ನಿನ್ನ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು, ಪ್ರತಿದಿನನೂ ನಿನ್ನ ನೋಡ್ತಾ ಇದ್ದೀನಿ, ಆದ್ರೆ ನೀನ್ ಈ ತರ ಇರೋದ್ನ ಯಾವತ್ತೂ ನೋಡಿಲ್ಲ, ಏನಾಗಿದೆ, ನಿನ್ ಮನ್ಸಲ್ಲಿ ಏನೋ ನೋವು ಇಟ್ಕೊಂಡಿದ್ಯಾ ಹೇಳು ಅಂತ ಧರ್ಮ ಕೇಳ್ತಾರೆ. ಇಲ್ಲ ರೀ, ಅದು ನನ್ ಭಾಗ್ಯನ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಜೊತೆಗೆ ಇವತ್ ನಡೀತಲ್ಲ ಮದ್ವೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದಾಗ, ಭಾಗ್ಯನ ಬಗ್ಗೆ ಹಾಗೆ ಮದ್ವೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ, ಭಾಗ್ಯನ್ಗೂ ಮದ್ವೆಗೂ ಏನ್ ಸಂಬಂಧ ಅಂತ ಧರ್ಮ ಕೇಳ್ತಾರೆ. ಹಾಗಲ್ಲ ರೀ, ಈಗ ಆ ಹುಡ್ಗ ಮದ್ವೆ ಆಗ್ತಿದ್ದು ಎರಡನೇ ಮದ್ವೆ ಅಲ್ವಾ, ಆ ಹುಡ್ಗಿಗೆ ಅನ್ಯಾಯ ಆಗ್ತಿತ್ತು, ಆ ಮಕ್ಳಿಗೂನು ಅನ್ಯಾಯ ಆಗ್ತಿತ್ತು, ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ನಮ್ ಭಾಗ್ಯನೇ ನೆನ್ಪಾದ್ಲು, ನಮ್ ಮಕ್ಳೇ ನೆನ್ಪಾದ್ರು. ಯಾಕಂದ್ರೆ ಇವನು ಕೂಡ ಡೈವರ್ಸ್ ಕೊಡ್ತೀನಿ ಅಂತ ಓಡಾಡ್ತಿದ್ದಾನಲ್ಲ, ಎಲ್ಲಿ ಏನಾಗ್ಬಿಡುತ್ತೋ ಅಂತ ಭಯ ಆಯ್ತು ಅಷ್ಟೇ ರೀ ಅಂತ ಕುಸುಮ ಹೇಳಿದಾಗ, ಏನೂ ಆಗೋದಿಲ್ಲ, ನಮ್ ಭಾಗ್ಯ ಒಳ್ಳೆಯವಳು, ಅವಳಿಗೆ ನಾವಿದೀವಲ್ಲ, ನಾವು ಅವಳನ್ನ ಕಾಪಾಡ್ಕೊಳ್ಳೋಣ, ಜೋಪಾನ ಮಾಡಿ ಸಂಸಾರನ ಸರಿ ಮಾಡೋಣ ಅಂತ ಧರ್ಮ ಹೇಳಿ ಹೋಗ್ತಾರೆ. ಯಾಕತೆ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಅಂತ ಪೂಜಾ ಕೇಳಿದಾಗ, ಇನ್ನೇನ್ ಮಾಡೋದು, ನನ್ ಸೊಸೆ ಅವಳು ಎಂತ ಒಳ್ಳೆಯವಳು, ಅವಳನ್ನ ನಾನು ಕಾಪಾಡ್ಕೊಳ್ಳೇಬೇಕು, ಅವಳ ಸಂಸಾರ ಸರಿ ಮಾಡ್ಬೇಕು, ಅವಳ ಜೀವನನ ನಾನೇ ಹಾಳು ಮಾಡ್ಬಿಟ್ಟೆ, ಈ ಸತ್ಯ ಮಾತ್ರ ಅವಳು ಗೊತ್ತಾಗ್ಬಾರ್ದು, ನಾವು ಮುಚ್ಚಿಡ್ಬೇಕು ಅಂತ ಕುಸುಮ ಹೇಳಿದಾಗ, ಸರಿ ಆಯ್ತತೆ ಅಂತ ಪೂಜಾ ಹೇಳಿ ಯೋಚನೆ ಮಾಡ್ತಾಳೆ. ಇಲ್ಲಿಗೆ ಗುರುವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.